ನನಗೂ ತುಂಬ ನೋವಿದೆ. ನೋಡೋಣ, ಏಕೆಂದರೆ ಇದು ನಿನ್ನೆ ಇವತ್ತು ಕಟ್ಟಿದ ಪಾರ್ಟಿ ಅಲ್ಲ. ಭಾರತೀಯ ಜನಸಂಘ ಶುರುವಾದಾಗಿಂದನೂ ಒಂದು ಸಿದ್ಧಾಂತದ ಮೇಲೆ ಬಂದಿರೋಂಥ ಪಾರ್ಟಿ. ಜಗನ್ನಾಥರಾವ್ ಜೋಶಿ ಅಂಥವರು, ನಮ್ಮ ಭಾವರಾ ದೇಶಪಾಂಡೆ ಅಂಥವರು, ಅಟಲ್ ಬಿಹಾರಿ ವಾಜಪೇಯಿಯವರು, ಅಡ್ವಾಣಿಯವರು, ಇಂಥವರೆಲ್ಲರೂ ಕೂಡ ಅವರ ಇಡೀ ಜೀವನವನ್ನೇ ಒಂದು ರೀತಿ ತಪಸ್ಸು ಮಾಡಿ ಕಟ್ಟಿರೋಂಥ ಪಾರ್ಟಿ. ಇದು ಈಗಿರೋಂಥ ಆಪಾದನೆಗಳು ತುಂಬ ಸ್ಪಷ್ಟವಾಗಿ ಮೋದಿಯವ್ರಿಗೂ ಕೂಡ ತುಂಬ ಅವ್ರ ಕೇಂದ್ರದವ್ರಿಗೆ ಗಮನ ಕೊಟ್ಟಿಯಾರಲ್ಲ, ಅದೊಂದು ನನಗೆ ಸಮಾಧಾನ. ನಾನು ಚುನಾವಣೆ ಸ್ಪರ್ಧೆ ಮಾಡೋಂಥ ಸಂದರ್ಭದಲ್ಲಿ ಯಾವ ವಿಚಾರ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ನೋ, ಒಂದು ಕುಟುಂಬದ ರಾಜಕಾರಣ ಇದೆ, ಇದು ದೂರ ಹೋಗಬೇಕು, ಹೊಂದಾಣಿಕೆ ರಾಜಕಾರಣ ಇದೆ, ಇದು ದೂರ ಆಗಬೇಕು, ಇದೆಲ್ಲ ಇಟ್ಕೊಂಡು ಏನು ಒಂದು ಸಿದ್ಧಾಂತದ ಮೇಲೆ ಆಗಬೇಕು, ಹಿಂದುತ್ವದ ಮೇಲೆ ಪಕ್ಷ ಮುಂದುವರಿಬೇಕು, ಈ ಲೆಕ್ಕ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇಟ್ಕೊಂಡು ಇದೆಲ್ಲ ಈಗಿಲ್ಲ, ಅದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ಇದು ಕೇಂದ್ರದ ನಾಯಕರು ಗಮನಿಸಬೇಕು, ರಾಜ್ಯದ ನಾಯಕರು ಗಮನಿಸಬೇಕು, ಪರಿವಾರ ಪ್ರಮುಖರು ಗಮನಿಸಬೇಕು ಅಂತ ಮಾತಿನ ಇಟ್ಟಿದೆ. ಚರ್ಚೆಗಳಾಗ್ತಾಯಿದೆ. ಆದಮೇಲೆ ಈಗ ಕೇಂದ್ರದವರು ಈ ಕಡೆ ಗಮನ ಕೊಟ್ಟಿದ್ದಾರೆ. ನಾನು ಹೇಳ್ತೀನಲ್ಲ, ಅಷ್ಟು ಜನ ಹಿರಿಯರು, ಸಾವಿರಾರು ಜನ, ಲಕ್ಷಾಂತರ ಜನ ಅನೇಕ ವರ್ಷಗಳಿಂದ 1980ರಿಂದ ಈ ಪಕ್ಷವನ್ನು ಅದಕ್ಕಿಂತ ಮುಂಚೆ ಜನಸಂಘ ಇತ್ತು. ಈ ಪಾರ್ಟಿ ಕಟ್ಕೊಂಬಂದಿರೋರಿಗೆ ಅವ್ರು ಅಷ್ಟು ಜನ ತಪಸ್ಸು ವಿಫಲ ಆಗಲ್ಲ, ಸರಿ ಹೋಗುತ್ತೆ. ಇವತ್ತಿನ ನಾಳೆ ಸರಿ ಹೋಗುತ್ತೆ. ಯಾರ್ಯಾರು ಇವಾಗ ನಮ್ಮದೇ ಸೊಪ್ಪು ಸರಿ ಇದೆ, ನಮ್ಮದೇ ಸರಿ ಇದೆ ಅಂತ ಅಂದ್ಕೊಂಡು ಹೋಗ್ತಿದ್ದಾರೋ ಅವ್ರು ಗಮನಿಸಬೇಕು. ಯಾರು ಸರಿ ಇದೆ, ಯಾರು ಸರಿ ಇಲ್ಲ ಅನ್ನೋದು ಕೇಂದ್ರದ ನಾಯಕರು ಗಮನಿಸ್ತಾರೆ, ಬದಲಾವಣೆ ಮಾಡೇ ಆಗುತ್ತೆ. ಇದು ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆ ಇಡೀ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸಂಘಟನೆ ಕಟ್ಕೊಂಬಂದಿರೋಂಥ ನಾಯಕರಿಗೆ ಆಸೆ ಇದೆ. ಶುದ್ಧೀಕರಣ ಆಗತ್ತೆ, ಇದರಲ್ಲಿ ಅನುಮಾನ ಇಲ್ಲ. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಹೇಳಿದ್ನಲ್ಲ, ಯಾವ್ದು ನರೇಂದ್ರ ಮೋದಿ ಹೇಳ್ಕೊಂಬಂದ್ರಲ್ಲ, ನಾವು ಕುಟುಂಬ ರಾಜಕಾರಣಕ್ಕೆ ಬೆಂಬಲ ಕೊಡಲ್ಲ, ಕಾಂಗ್ರೆಸ್ಸಿಗೆ ಹೇಳ್ತಾರೆ. BJPಲಿ ಇರ್ಬೋದಾ? ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವ್ರುಗಳೇ ಇದ್ದಾರೆ. ಇದು ಅವಪ್ಪಲ್ಲ ಅಂತಂದವರು ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದಾ? ಹೊಂದಾಣಿಕೆ ರಾಜಕಾರಣ ಇದು ಆಗ್ಕೂಡ್ದು ಅಲ್ಲೇ ಹೇಳ್ತಾರೆ. ಕರ್ನಾಟಕದಲ್ಲಿ ಆಗ್ಬೋದಾ? ಭ್ರಷ್ಟಾಚಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಅನೇಕರು, ಯತ್ನಾಳ್ ಅವರೆಲ್ಲ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಹಿನೇ ಅವ್ರ ಮಗ ಮಾಡ್ತಾ ಇದ್ದ. ಇದೆಲ್ಲ ಸತ್ಯ ಆಗಿದ್ದರೆ ಶುದ್ಧೀಕರಣ ಆಗಲೇಬೇಕು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ತಪಸ್ಸಿಗೆ ಬೆಲೆ ಇದೆ ಖಂಡಿತ. ಸಾವಿರಾರು ಜನ, ಯಾಕಂದರೆ ಹಿಂದುತ್ವ ಅಂತಿದ್ದಂಗೆ ಪ್ರಾಣ ಕೊಡೋಕ್ಕೇ ಲಕ್ಷಾಂತರ ಜನ ಕಾರ್ಯಕರ್ತರು ತಯಾರಿದ್ದಾರೆ. ಆ ಸಂಘಟನೆಗೆ ಸಾವಿಲ್ಲ. ಈಗಿನ ಸಂದರ್ಭದಲ್ಲಿ ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ ಆಗ್ತಾ ಇರೋಂಥ ವ್ಯವಸ್ಥೆಗೆ ಉತ್ತರ ಸಿಕ್ಕೇ ಸಿಗುತ್ತೆ, ಇವತ್ತು ನಾಳೆ ನಾಡ್ದು ಅನ್ನೋಂಥ ಕಾಯಬೇಕಷ್ಟೇ. ನನಗೆ ಗೊತ್ತಿಲ್ಲ, ನಾನು ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳಕ್ಕೆ ಕೊಟ್ಟಿರೋದು ಸಿದ್ಧಾಂತದ ಬಗ್ಗೆ ಹೇಳ್ತಾ ಇರೋದು. ನಾನು ಈ ಸಿದ್ಧಾಂತವು ಸರಿ ಹೋಗಿದ್ರೆ ಈಗ ಅವರೇನೇ ತಿದ್ಕೊಂಡ್ರು ಅಂತ ಅಂದ್ಕೊಳ್ಳಿ, ನದ್ದೇನು ಅಭ್ಯಂತರ ಇಲ್ಲ. ಕುಟುಂಬ ರಾಜಕಾರಣಕ್ಕೆ ನಾವು ಒಪ್ಪಲ್ಲ ಅಂತ ಅಂದ್ಕೊಂಡು ಯಾರ್ಯಾರು ಇವಾಗ ಹೇಳ್ತಾ ಇದ್ದಾರೋ ಅವರಷ್ಟು ಜನನೂ ಕೂಡ ಆ ದಿಕ್ಕಲ್ಲಿ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಮಾಡಲಿಲ್ಲ ಅಂದರೆ ಕೇಂದ್ರದ ನಾಯಕರು ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ. ಹೊಂದಾಣಿಕೆ ರಾಜಕಾರಣ ಬಹಿರಂಗ ಆಗೋದು ಬಹಳ ಕಷ್ಟ ಏನಿಲ್ಲ. ಹಂಗಾಗಿ ಹೊಂದಾಣಿಕೆ ರಾಜಕಾರಣ, ಕುಟುಂಬ ರಾಜಕಾರಣ ಇದು ದೂರ ಹೋಗಬೇಕು. ಹಿಂದುತ್ವಕ್ಕೇ ಸಿದ್ಧಾಂತ ಏನಿದೆಯಲ್ಲ, ಈ ಸಿದ್ಧಾಂತಕ್ಕೆ ಬೆಲೆ ಕೊಡಬೇಕು. ಈ ಸಿದ್ಧಾಂತಕ್ಕೋಸ್ಕರ ಕಾರ್ಯಕರ್ತರು ಶ್ರಮ ಆಗ್ತಿದ್ದಾರೆ. ಯಾಕಂದರೆ ಎಷ್ಟೊಂದು ಜನ ಕಾರ್ಯಕರ್ತರು ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ಯಾರನ್ನೇ ಕೇಳಿ ಪಾರ್ಟಿನೇ ಸರಿ ಇಲ್ಲ, ನೀವೇ ಹೇಳಿದ್ರಿ, ಒಂದು 2-3 ಬಾಗಿಲು ಅಂತೇನೋ ಅಂದ್ರಿ. ಅದಕ್ಕೆ ಹೇಳ್ತಿರೋದು, ಇದನ್ನು ಯಾರೂ ಅಲ್ಗಡೆಗೆ ಬರೋಲ್ಲ. ಅಧ್ಯಕ್ಷರು ಬಿಟ್ಟು ಹೋರಾಟ ನಡೀತಾ ಇರೋದು ನಮ್ಮ ದೇಶದ ಇತಿಹಾಸದಲ್ಲಿ, ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ. ಎಷ್ಟು ದಿನ ಇದು ನೋಡ್ಕೊಂಡು ಏನಿರಬೇಕು? ಕಾರ್ಯಕರ್ತ ಇಲ್ಲಿ ಹೋಗ್ಬೇಕು, ಅಲ್ಲಿ ಬರಬೇಕು. ನೋವಿದೆ, ಎಲ್ರಿಗೂ ನೋವಿದೆ. ಇದು ಕೇಂದ್ರದವ್ರ ಗಮನಕ್ಕೂ ಬಂದಿದೆ, ಕರೆದು ಮಾತಾಡ್ತಾ ಇದ್ದಾರೆ.
ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಬಿಜೆಪಿ ಬಣ ರಾಜಕೀಯದಿಂದ ಪಕ್ಷಕ್ಕೆ ಏನಾದರೂ